ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಗೊಂದಲಗಳು ಹೆಚ್ಚಾಗಿದ್ದಾಗ, ಯಾರದೋ ನಿರ್ಧಾರಗಳು ನಿಮಗೆ ಬೇಸರ ತರಿಸುತ್ತಿದ್ದಾಗ ಸ್ವತಃ ಸಾಯಿಬಾಬಾರವರೇ ನಿಮಗಾಗಿ ಒಂದು ವಿಶೇಷ ಸಂದೇಶವನ್ನು ಕಳುಹಿಸಿದ್ದಾರೆ. ಇಂದು ಬಾಬಾರವರು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಲು, ನಿಮ್ಮ ಮುಂದಿನ ಹಾದಿಯನ್ನು ತೋರಿಸಲು ನಿಮ್ಮ ಬಳಿ ಬಂದಿದ್ದಾರೆ. ಈ ಸಂದೇಶವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಬಾಬಾರವರು ನಿಮಗಾಗಿ ಏನು ಹೇಳುತ್ತಿದ್ದಾರೆ ಎಂದು ಸಂಪೂರ್ಣವಾಗಿ ಕೇಳಿ. ಹಾಗೆಯೇ ಈ ಸಂದೇಶವನ್ನು ಪಡೆದುಕೊಳ್ಳಲು ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಏನನ್ನಾದರೂ ಕೊಡಬೇಕು ಅಥವಾ ಅವರಿಗಾಗಿ ಏನನ್ನಾದರೂ ಮಾಡಬೇಕು ಎಂಬ ಸಣ್ಣ ಹಂಬಲವಿದ್ದರೆ ಅದನ್ನು ಖಂಡಿತವಾಗಿಯೂ ಮಾಡಿಬಿಡಿ. ಅದನ್ನು ನಿಮ್ಮ ಸ್ವಂತ ಸಂತೋಷಕ್ಕಾಗಿ ಮಾಡಿ. ಅಂದರೆ ಯಾರಿಗಾದ್ರೂ ಗಿಫ್ಟ್ನ ಕೊಡಬೇಕು ಅಥವಾ ಒಡವೆಗಳನ್ನು, ಬಟ್ಟೆಗಳನ್ನು ಕೊಡಬೇಕು, ಇನ್ನೇನನ್ನಾದರೂ ನಿಮಗೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಮನಸ್ಸಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಿರ್ತೀರ ಅಥವಾ ಹೇಳ್ಕೋಬೇಕು ಅಂತಲೂ ಅಂದ್ಕೊಂಡಿರ್ತೀರ, ಹೇಳ್ಕೊಳ್ಳಿಲ್ದಂಗೆ ಸುಮ್ಮನಾಗ್ಬಿಟ್ಟಿರ್ತೀರ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಹೋಗಿ ಅವ್ರ ಜೊತೆ ಮಾತಾಡಿ, ಅವ್ರ ಕಡೆ ಹೇಳ್ಕೊಳ್ಳಿ ಅಥವಾ ಅವ್ರಿಗೆ ಕೊಟ್ಟುಬಿಡಿ. ಕೊಟ್ಟು ಆಮೇಲೆ ಆ ಖುಷಿನ ನೀವು ನೋಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಅವರು ನಿಮ್ಮನ್ನು ತಪ್ಪಾಗಿ ಭಾವಿಸೋದಿಲ್ಲ ಅಂತ ಇಲ್ಲಿ ಬಾಬಾರವರು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಬಾಬಾರವ್ರಿಗೆ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಸಂದೇಶದ ಮೂಲಕ ನಿಮಗೆ ನಿಮ್ಮ ಮನಸ್ಸಿನ ಮಾತನ್ನು ಅವ್ರಿಗೆ ಯಾರಿಗೆ ನೀವು ತಲುಪಿಸ್ಬೇಕು ಅಂದ್ಕೊಂಡಿದ್ದೀರೋ ತಲುಪಿಸ್ಲಿ ಅಂತೇಳಿ ಈ ಸಂದೇಶದ ಮೂಲಕ ತಿಳಿಸ್ಕೊಡ್ತಿದ್ದಾರೆ. ಹಾಗೆಯೇ ಏನನ್ನು ನೀವು ತಲುಪಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ, ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ ಅದನ್ನು ಬಾಬಾರವರು ಈ ಮೂಲಕ ಅರ್ಥ ಮಾಡಿಕೊಂಡು ಅವರಿಗೆ ತಲುಪಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜನರ ಬಗ್ಗೆ ಯೋಚಿಸಬೇಡಿ. ನೀವು ಯಾರನ್ನಾದರೂ ಹಲವು ವರ್ಷಗಳ ನಂತರ ಭೇಟಿಯಾಗುತ್ತಿದ್ದರೆ ಅಥವಾ ಭವಿಷ್ಯದಲ್ಲಿ ಮತ್ತೆ ಯಾವಾಗ ಭೇಟಿಯಾಗುತ್ತೀರೋ ಇಲ್ಲವೋ ತಿಳಿಯದ ಸಂದರ್ಭದಲ್ಲಿ ಅವರಿಗಾಗಿ ಏನಾದರೂ ಮಾಡಲು ಹಿಂಜರಿಯಬೇಡಿ. ನಾವು ಕೊಟ್ಟರೆ ಎದುರಿನವರು ಏನು ಮಾಡಬಹುದು ಅಥವಾ ಲೋಕದ ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿಗೆ ತರಬೇಡಿ. ನಿಮ್ಮ ಹೃದಯದ ಆಳದಿಂದ ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕೆನಿಸಿದರೆ ಅದನ್ನು ಧೈರ್ಯವಾಗಿ ಮಾಡಿ. ಈಗ ಇದು ಸೂಕ್ತವಾದ ಸಮಯವಾಗಿದೆ. ತಪ್ಪದೆ ನೀವು ಅಂದುಕೊಂಡಿರುವುದನ್ನು ಮಾಡಿ ಅಂತ ಬಾಬಾರವರು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮಾತನಾಡುವ ಮುನ್ನ ಯೋಚಿಸಿ. ಆದರೆ ಯಾರಿಗಾದರೂ ಯಾವುದೇ ಮುಖ್ಯವಾದ ವಿಷಯವನ್ನು ಅಥವಾ ರಹಸ್ಯವನ್ನು ತಿಳಿಸುವ ಮುನ್ನ ಬಹಳ ಯೋಚಿಸಿ ನಿರ್ಧಾರ ಕೈಗೊಳ್ಳಿ. ಎದುರಿಗಿರುವ ವ್ಯಕ್ತಿ ನಿಮ್ಮ ಆ ಮಾತುಗಳನ್ನು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಯೋಗ್ಯನಾಗಿದ್ದಾನೆಯೇ ಎಂದು ಮೊದಲು ಪರೀಕ್ಷಿಸಿ. ಆಕಲನ ಮಾಡಿ. ನಿಮ್ಮಲ್ಲಿ ಒಳ್ಳೆಯ ವಿವೇಕವಿದೆ. ಆದ್ದರಿಂದ ಯಾವುದೇ ಮುಖ್ಯವಾದ ಅಥವಾ ಆ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರವನ್ನು ಆಡುವ ಮುನ್ನ 2 ಬಾರಿ ಯೋಚಿಸಿ ಹೆಜ್ಜೆ ಇಡಿ ಅಂತ ಬಾಬಾರವರು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ. ಜೀವ ಉಳಿಸಿದ ಪುಣ್ಯ ನಿಮ್ಮದಾಗಿದೆ. ಒಬ್ಬ ವ್ಯಕ್ತಿಯ ಜೀವನವನ್ನು ಉಳಿಸುವ ಮೂಲಕ ನೀವು ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಮಾಡಿದ್ದೀರಿ. ಆ ವ್ಯಕ್ತಿಯ ತಪ್ಪು ಹವ್ಯಾಸಗಳು ಮತ್ತು ಆತನ ನಿಜವಾದ ಪರಿಸ್ಥಿತಿಯನ್ನು ಆತನ ಕುಟುಂಬದವರಿಗೆ ತಿಳಿಸಿ ಆತನನ್ನು ಸರಿಯಾದ ದಾರಿಗೆ ತರಲು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ. ಇದು ನಿಮ್ಮ ಕಡೆಯಿಂದ ನೀವು ಮಾಡಿದ ಅತ್ಯುತ್ತಮ ಕರ್ಮವಾಗಿದೆ ಅಂತ ಬಾಬಾರವರು ಹೆಮ್ಮೆ ಪಡುತ್ತಿದ್ದಾರೆ. ನಿಮ್ಮ ಈ ಒಂದು ಅದ್ಭುತ ಸೇವೆಗೆ ಕೃತಜ್ಞತೆ ಮೂಡುತ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗೆ ನಿಮ್ಮ ಈ ಸಹಾಯದ ಮಹತ್ವ ತಿಳಿಯದೇ ಇರಬಹುದು. ಪ್ರಸ್ತುತ ಆತ ನಿಮ್ಮನ್ನು ದ್ವೇಷಿಸುತ್ತಿರಬಹುದು. ಆದರೆ ಭವಿಷ್ಯದಲ್ಲಿ ಆತ ಎಂದಾದರೂ ಒಮ್ಮೆ ಕುಳಿತು ಯೋಚಿಸಿದಾಗ ನಿಮ್ಮನ್ನು ದೇವರಂತೆ ಪೂಜಿಸುತ್ತಾನೆ. ಆತ ಜೀವಿತಾವಧಿಯವರೆಗೆ ನಿಮಗೆ ಅತ್ಯಂತ ಋಣಿಯಾಗಿರುತ್ತಾನೆ. ನಿಮ್ಮ ಈ ನಿರ್ಧಾರದ ಬಗ್ಗೆ ನನಗೆ ಹೆಮ್ಮೆ ಇದೆ. ಈಗ ನಿಮ್ಮ ಕೆಲಸ ಮುಗಿದಿರುವುದರಿಂದ ಬೇರೆ ಯೋಚನೆ ಬಿಟ್ಟು ನಿಮ್ಮ ಮುಂದಿನ ಕೆಲಸಗಳತ್ತ ಗಮನ ಹರಿಸಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ನಿಮ್ಮ ಕಡೆಯಿಂದ ಯಾರಾದರೂ ಕೆಲಸನ ಮಾಡಿಸ್ಕೊಂಡಿರಬಹುದು ಅಥವಾ ನಿಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಗಿರಬಹುದು. ಅವರು ನಿಮಗೆ ವಾಪಸ್ ಕೃತಜ್ಞತೆ ಹೇಳಿಲ್ಲ, ಅಪ್ರಿಷಿಯೇಟ್ ಮಾಡಿಲ್ಲ ಅಂತಂದರೆ ಅಂದ್ರೂ ಮುಂದೆ ಅವರಿಗದು ರಿಯಲೈಸ್ ಆಗುತ್ತೆ. ಅವ್ರು ಅವಾಗ ನಿಮ್ಮನ್ನು ಶ್ಲಾಘಿಸ್ತಾರೆ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ, ನಿಮಗೆ ಕೃತಜ್ಞತೆ ಹೇಳ್ತಾರೆ. ಈಗ ನಿಮ್ಮದು ಪರಿಸ್ಥಿತಿ ಏನಿದೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಗಮನ ಕೊಡಿ ಅಂತ ಬಾಬಾರವರು ನಿಮಗೆ ಹೇಳ್ತಿದ್ದಾರೆ. ಪ್ರಕೃತಿಯ ಕಡೆಗಿನ ಕರ್ತವ್ಯ. ಈ ಸೃಷ್ಟಿ ಅಥವಾ ಪ್ರಕೃತಿಯ ಮೇಲೆ ನಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಕರ್ತವ್ಯವೂ ಇದೆ. ಈ ಪ್ರಕೃತಿಯನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ನಾವೆಲ್ಲರೂ ಈ ಪ್ರಕೃತಿಯಿಂದ ನಿರಂತರವಾಗಿ ಎಲ್ಲವನ್ನು ಪಡೆದುಕೊಳ್ಳುತ್ತಿದ್ದೇವೆ.
ಒಂದು ವೇಳೆ ಈ ಪ್ರಕೃತಿಯ ಸಮತೋಲನ ಸ್ವಲ್ಪ ಏರುಪೇರಾದರೂ ಮನುಷ್ಯನಿಗೆ ಭೂಮಿಯ ಮೇಲೆ ಕಾಲಿಡಲು ಮಣ್ಣು ಸಿಗುವುದಿಲ್ಲ, ಎಲ್ಲಿಗೆ ಹೋಗಬೇಕೆಂದು ತಿಳಿಯುವುದಿಲ್ಲ. ಗಿಡಗಳನ್ನು ಉಡುಗೊರೆಯಾಗಿ ನೀಡಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಪಾರ್ಟಿ ಅಥವಾ ಸಮಾರಂಭವನ್ನು ಆಯೋಜಿಸಿ ಜನರನ್ನು ಆಹ್ವಾನಿಸಿದಾಗ ಅವರಿಗೆ ಹೋಗುವಾಗ ಬೇರೆ ಯಾವುದೇ ಸಾಮಾನ್ಯ ಉಡುಗೊರೆಯನ್ನು ನೀಡಬೇಡಿ. ಬದಲಿಗೆ ಒಂದು ಸುಂದರವಾದ ಸಸಿ ಅಥವಾ ಗಿಡವನ್ನು ಉಡುಗೊರೆಯಾಗಿ ನೀಡಿ. ಬಂದಿರುವ ಜನರಿಗೆ ಗಿಡ ನೆಡಲು ಜಾಗ ಇಲ್ಲದಿದ್ದರೆ ಕನಿಷ್ಠ ಸಣ್ಣ ಕುಂಡ ಸಹಿತ ಬೆಳೆಸಬಹುದಾದ ಗಿಡಗಳನ್ನಾದರೂ ನೀಡಿ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಆ ಗಿಡಗಳನ್ನು ಜಾಗರೂಕತೆಯಿಂದ ಪೋಷಿಸುತ್ತಾರೆ ಎಂದು ಅವರಿಗೆ ತಿಳಿಸಿ. ಈ ಬಾರಿ ನಿಮ್ಮ ಉಡುಗೊರೆ ಹೀಗೆಯೇ ಇರಬೇಕು. ನಿರ್ಧಾರಗಳನ್ನು ಒಪ್ಪಿಕೊಳ್ಳಿ. ಪ್ರಸ್ತುತ ನಿಮ್ಮ ಸುತ್ತಮುತ್ತ ನಡೆದಿರುವ ಕೆಲವು ನಿರ್ಧಾರಗಳಿಂದ ನೀವು ತೀವ್ರ ಅಸಮಾಧಾನಗೊಂಡಿದ್ದೀರಿ ಮತ್ತು ಆ ನಿರ್ಧಾರಗಳು ಬದಲಾಗಬೇಕೆಂದು ಬಯಸುತ್ತಿದ್ದೀರಿ. ಆದರೆ ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಜೀವ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾತ್ರ ಈ ಜಗತ್ತಿನ ಎಲ್ಲ ಸಂಬಂಧಗಳು ಮತ್ತು ವಸ್ತುಗಳಿಗೆ ಬೆಲೆ ಇರುತ್ತದೆ. ಮರಣದ ನಂತರ ಯಾವುದೇ ಸಂಬಂಧಗಳು ಉಳಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಜೀವಂತವಾಗಿರುವುದು ಎಲ್ಲದಕ್ಕಿಂತ ಮುಖ್ಯವಾಗಿದೆ. ಸ್ವಲ್ಪ ವಿವರವಾಗಿ ಹೇಳುವುದಾದರೆ, ಯಾವುದೇ ಸಮಸ್ಯೆ, ನಿರ್ಧಾರ, ಹಣ, ಸಂಬಂಧಗಳಿಗಿಂತಲೂ ಮನುಷ್ಯನ ಜೀವ ಮುಖ್ಯ. ಒಬ್ಬ ವ್ಯಕ್ತಿ ಜೀವಂತವಾಗಿದ್ದರೆ ಸಮಸ್ಯೆಗಳನ್ನು ಸರಿಪಡಿಸಬಹುದು, ಸಂಬಂಧಗಳನ್ನು ಮತ್ತೆ ಕಟ್ಟಬಹುದು, ತಪ್ಪಾದ ನಿರ್ಧಾರಗಳನ್ನು ಬದಲಾಯಿಸಬಹುದು, ಹೊಸ ಅವಕಾಶಗಳನ್ನು ಪಡೆಯಬಹುದು. ಆದರೆ ಜೀವವೇ ಇಲ್ಲದಿದ್ದರೆ ಇವೆಲ್ಲಕ್ಕೂ ಅರ್ಥವಿಲ್ಲ. ಹೀಗಾಗಿ ಈಗ ನಡೆದಿರುವ ನಿರ್ಧಾರಗಳನ್ನು ನೋಡಿ ತುಂಬ ಕಳವಳ ಪಡಬೇಡಿ. ಶಾಂತವಾಗಿ ಒಪ್ಪಿಕೊಂಡು ಜೀವ ಮತ್ತು ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ. ಕಾಲ ಬಂದಾಗ ಪರಿಸ್ಥಿತಿ ಬದಲಾಗಬಹುದು. ಇದೀಗ ಇಷ್ಟವಾಗದ ಪರಿಸ್ಥಿತಿ ಇದ್ದರೂ ಬದುಕಿದ್ದರೆ ಎಲ್ಲವನ್ನು ಮತ್ತೆ ಸರಿಪಡಿಸಬಹುದು. ಆದ್ದರಿಂದ ಮೊದಲು ಜೀವನಕ್ಕೆ ಮೌಲ್ಯ ಕೊಡಿ ಎಂದು ಬಾಬಾರವರು ನಿಮಗೆ ಸಂದೇಶನ ನೀಡುತ್ತಿದ್ದಾರೆ. ಕೋಪ ಮಾಡಿಕೊಳ್ಳಬೇಡಿ. ಒಂದು ನಿರ್ಧಾರವು ಒಬ್ಬ ವ್ಯಕ್ತಿಯ ಹಿತಕ್ಕಾಗಿ ಮತ್ತು ಆತನ ಪ್ರಾಣವನ್ನು ಉಳಿಸಲು ತೆಗೆದುಕೊಳ್ಳಲಾಗಿದೆ ಎಂದ ಮೇಲೆ ಆ ನಿರ್ಧಾರ ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ. ಸದ್ಯಕ್ಕೆ ಯಾರು ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೋ ಅದು ನಿಮಗೆ ಇಷ್ಟವಾಗಿಲ್ಲ. ಈ ಕಾರಣಕ್ಕಾಗಿ ನೀವು ನಾಳೆ ಮನೆಯಲ್ಲಿ ವಾದ ವಿವಾದ ಮಾಡಿ ಕೋಪಗೊಂಡು ತೊಂದರೆ ಅನುಭವಿಸಬಹುದು. ಆದರೆ ವಾದ ಮಾಡುವ ಮುನ್ನ ಒಂದು ನಿಮಿಷ ಶಾಂತವಾಗಿ ಕುಳಿತು ಅವರು ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡರು, ಇದರ ಹಿಂದಿರುವ ನಿಜವಾದ ಉದ್ದೇಶವೇನು ಎಂಬುದನ್ನು ಯೋಚಿಸಿ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಬಾಬಾರವರು ನಿಮಗೆ ಹೇಳುತ್ತಿದ್ದಾರೆ. ತಾಳ್ಮೆಯೇ ಯಶಸ್ಸಿನ ದಾರಿ. ಯಾವುದೇ ಒಂದು ವಿಷಯದ ವಿರುದ್ಧ ತಿರುಗಿ ಬೀಳುವುದು ಇದು ಸರಿಯಲ್ಲ, ಇದು ಕೆಟ್ಟದಾಗಿದೆ ಎಂದು ವಿರೋಧಿಸುವುದು ತುಂಬಾ ಸುಲಭದ ಕೆಲಸ. ಯಾರು ಬೇಕಾದರೂ ಯಾವುದೇ ಕ್ಷಣದಲ್ಲೂ ವಿರೋಧ ವ್ಯಕ್ತಪಡಿಸಬಹುದು. ಆದರೆ ಅದಕ್ಕಿಂತ ಸುಂದರವಾದ ವಿಷಯವೇನೆಂದರೆ ಎದುರಿಗಿರುವವರು ಹೇಳಿದ ಮಾತನ್ನು ಮೊದಲು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. ಸ್ವಲ್ಪ ತಾಳ್ಮೆ ಅಥವಾ ಸಬೂರಿ ವಹಿಸಿ ವಿಷಯದ ಆಳಕ್ಕೆ ಹೋಗಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡರೆ ಆ ತಾಳ್ಮೆಯು ನಿಮ್ಮನ್ನು ನೀವು ಯೋಚಿಸಲು ಸಾಧ್ಯವಾಗದಂತಹ ಯಶಸ್ಸಿನ ಶಿಖರಕ್ಕೆ ತಲುಪಿಸುತ್ತದೆ. ಅದಕ್ಕಾಗಿ ಸಬೂರಿ ಇರಲಿ, ಅಂದರೆ ತಾಳ್ಮೆ ಇರಲಿ. ಯಾರೊಂದಿಗೂ ಮಾತನಾಡುವಾಗ ತಣ್ಣಗಿನ ಮನಸ್ಸಿನಿಂದ, ಅಂದರೆ ಶಾಂತವಾದ ಮನಸ್ಸಿನಿಂದ ಮಾತನಾಡಿ. ಆವಾಗ ಎಲ್ಲವೂ ಸರಿಯಾಗುತ್ತದೆ. ಆದ್ದರಿಂದ ಸಾಯಿ ಭಕ್ತರೇ, ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಬಾಬಾರವರ ಸಬೂರಿ ನಿಮ್ಮೊಂದಿಗಿದ್ದರೆ ನೀವು ಯೋಚಿಸಲು ಸಾಧ್ಯವಾಗದ ಯಶಸ್ಸಿನ ಶಿಖರವನ್ನು ನೀವು ತಲುಪುತ್ತೀರಿ. ಬಾಬಾರವರ ಈ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಈ ಸಾಯಿ ಸಂದೇಶ ನಿಮಗೆ ಧೈರ್ಯ ನೀಡಿದ್ದರೆ ಕಮೆಂಟಿನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದಂತಹ ಸಾಯಿ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.